Friends, welcome to my 10th standard social science class. Today I am going to continue unit 2 Indian foreign policy. My dear children, in the previous class we already discussed about what is foreign policy and why did he make the foreign policy for every country and which are the things are influence on the foreign policy and why Indian foreign policy is called the Nehru policy. ಸೊ ಹಿಂದಿನ ಕ್ಲಾಸ್ ಅಲ್ಲಿ ನಾವು ನೋಡಿದ್ವಿ ಏನಪ್ಪಾ ಅಂದ್ರೆ ಫಾರಿನ್ ಪಾಲಿಸಿ ಅಂದ್ರೆ ಏನು ಮತ್ತೆ ಫಾರಿನ್ ಪಾಲಿಸಿಯ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳು ಮತ್ತು ಫಾರಿನ್ ಪಾಲಿಸಿಯನ್ನ ಯಾಕೆ ಪ್ರತಿಯೊಂದು ಕಂಟ್ರಿಯೂ ಸಹ ಮಾಡ್ಕೊಳ್ತಾ ಹೋಗುತ್ತೆ ಅನ್ನುವಂತಹ ಈ 3 ಪಾಯಿಂಟ್ ಗಳ ಬಗ್ಗೆ ನಾವೇನ್ ಮಾಡಿದ್ವಿ ಮಾತಾಡ್ತಾ ಹೋಗಿದ್ವಿ. ಅದಾದ್ಮೇಲೆ ಮುಖ್ಯವಾಗಿ ಅದರ ಒಂದು ಇಂಡಿಯನ್ ಫಾರಿನ್ ಪಾಲಿಸಿಯ ಉದ್ದೇಶವೇನು ಅನ್ನುವಂತಹದ್ದನ್ನು ಸಹ ನಾವಲ್ಲಿ ಡಿಸ್ಕಸ್ ಮಾಡಿದ್ವಿ. ನಾವು ಮೂವ್ ಆನ್ ಟು ದಿ ಅನದರ್ ಇಂಪಾರ್ಟೆಂಟ್ ಟಾಪಿಕ್ ಹಿಯರ್, ಬೇಸಿಕ್ ಆಸ್ಪೆಕ್ಟ್ಸ್ ಆಫ್ ಇಂಡಿಯನ್ ಫಾರಿನ್ ಪಾಲಿಸಿ. ಸೊ ಇಂಡಿಯನ್ ಫಾರಿನ್ ಪಾಲಿಸಿಯಲ್ಲಿ ನಮಗೆ ಬೇಸಿಕ್ ಆಸ್ಪೆಕ್ಟ್ಸ್ ಆಗಿ ಯಾವೆಲ್ಲ ಇಂಡಿಯನ್ ಫಾರಿನ್ ಪಾಲಿಸಿಗಳು ಇದಾವೆ ಅಂತ ನಾವು ನೋಡ್ತಾ ಹೋದ್ರೆ, ಫಸ್ಟ್ ಒನ್ ಇಸ್ ಅ ಪಂಚಶೀಲ್ ಪ್ರಿನ್ಸಿಪಲ್ಸ್. ಇಟ್ ಇಸ್ ಅ ಪಂಚಶೀಲ್ ಪ್ರಿನ್ಸಿಪಲ್ಸ್. ಇಟ್ಸ್ ವೆರಿ ಬ್ಯೂಟಿಫುಲ್ ಪ್ರಿನ್ಸಿಪಲ್ ಹಿಯರ್. ಸೊ ಬಹಳ ತುಂಬಾ ಸುಂದರವಾದಂತಹ ಒಂದು ಪ್ರಿನ್ಸಿಪಲ್ ಅನ್ನ ಮಾಡ್ಕೊಂಡಿದೀವಿ. ಆಫ್ಟರ್ ದ ಇಂಡಿಪೆಂಡೆನ್ಸ್, ಭಾರತ ಸ್ವತಂತ್ರ ಆದ ಮೇಲೆ ವಿ ನೀಡ್ ಟು ಗುಡ್ ರಿಲೇಶನ್ಶಿಪ್ ವಿತ್ ಅವರ್ ನೇಬರ್ ಕಂಟ್ರೀಸ್. ಸೊ ನಮ್ಮ ನೇಬರ್ ಕಂಟ್ರಿಗಳ ಜೊತೆಗೆ ಒಂದು ಒಳ್ಳೆ ರಿಲೇಶನ್ಶಿಪ್ ಇಟ್ಕೊಳ್ಳುವಂತದ್ದು ನಮಗೆ ಅನಿವಾರ್ಯ ಆಗಿತ್ತು. ಬಿಕಾಸ್ ಆಫ್ ವಿ ಆರ್ ವೆರಿ suppressed for ruling of foreign countries. ಸೊ ಬೇರೆ ದೇಶಗಳು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿರೋದು, ಆಳ್ವಿಕೆಯನ್ನ ಮಾಡಿರೋದ್ರಿಂದ ಬಹಳಷ್ಟು ಸಫರ್ ಆಗಿದ್ವಿ. ಹಾಗಾಗಿ ವಿ ನೀಡ್ ಟು ಗುಡ್ ರಿಲೇಶನ್ಶಿಪ್ ವಿತ್ ಅವರ್ ನೇಬರ್ ಕಂಟ್ರೀಸ್. ನಮ್ಮ ಅಕ್ಕಪಕ್ಕದ ರಾಷ್ಟ್ರಗಳ ಜೊತೆಗೆ ಒಳ್ಳೆ ಒಂದು ಸಂಬಂಧವನ್ನ ಇಟ್ಕೋಬೇಕು ಅಂತ ನಾವು ಅನ್ಕೊಂಡಿದ್ವಿ. ಅಟ್ ದ ಸೇಮ್ ಮ್ಯಾನರ್ the ಪಂಚಶೀಲ್ ಪ್ರಿನ್ಸಿಪಲ್ಸ್ ವಿತ್ ದ ಚೀನಾ. ಸೊ ಚೀನಾದ ಜೊತೆಗೆ ನಾವು ಪಂಚಶೀಲ ಪ್ರಿನ್ಸಿಪಲ್ಸ್ ಗಳನ್ನ ನಾವು ಮಾಡ್ಕೋತಾ ಹೋಗ್ತೀವಿ. ಎವ್ರಿ ಕಂಟ್ರಿ ಹ್ಯಾಸ್ ಅ ಸೋಷಿಯಲ್ ಎಕಾನಮಿಕಲ್ ಸಿಸ್ಟಮ್. ಅವ್ರದೇ ಆದಂತಹ ಒಂದು ಸಾಮಾಜಿಕ, ಆರ್ಥಿಕ, ರಾಜಕೀಯ, ಕಲ್ಚರಲ್ ಆದಂತಹ ಒಂದು ಸಿಸ್ಟಮ್ ಅನ್ನ ಇರ್ತಾ ಹೋಗುತ್ತೆ. ಅಂಡ್ ದೇ ಮೇಂಟೈನ್ ಹಿಸ್ ಆಲ್ ದ ಸಿಸ್ಟಮ್ಸ್. ಆ ಎಲ್ಲ ಸಿಸ್ಟಮ್ ಗಳನ್ನ ಮೇಂಟೈನ್ ಮಾಡುವಂತಹ ಉದ್ದೇಶದಿಂದ ದೇ ನೀಡ್ ಅವರ್ ಫಸ್ಟ್ ಪ್ರೈಮ್ ಮಿನಿಸ್ಟರ್, ದಟ್ ಇಸ್ ಜವಾಹರ್ಲಾಲ್ ನೆಹರು, ಅಂಡ್ ಚೀನಾಸ್ prime minister, both are comes to one agreement and they made the some principles. ಅವರಿಬ್ರು ಸಹ ಬಂದು ಒಂದು ಪ್ರಿನ್ಸಿಪಲ್ಸ್ ಗಳನ್ನ ಇಲ್ಲಿ ಹಾಕ್ತಾ ಹೋಗ್ತಾರೆ. ದಟ್ ಈಸ್ ದಿ ಪಂಚಶೀಲ್ ಪ್ರಿನ್ಸಿಪಲ್ಸ್. ಇಟ್ ಈಸ್ ಇಂಡಿಯಾ ಅಂಡ್ ಚೀನಾ ಇಸ್ ಅ ಬಾಯಿ. ಸೊ ಇಂಡಿಯಾ ಚೀನಾ ಬಾಯಿ ಕಂಟ್ರಿ ಅನ್ನುವಂತ ಒಂದು ಪ್ರಿನ್ಸಿಪಲ್ಸ್ ಗಳಿಗೆ ಅವ್ರು ಬರ್ತಾ ಹೋಗ್ತಾರೆ. ಹಾಗಾದ್ರೆ ವಾಟ್ ಆರ್ ದ ಪ್ರಿನ್ಸಿಪಲ್ಸ್ ಆರ್ ದೇರ್? ಹಾಗಾದ್ರೆ ಯಾವೆಲ್ಲ ಪ್ರಿನ್ಸಿಪಲ್ಸ್ ಗಳನ್ನ ಅಲ್ಲಿ ಹಾಕ್ತಾ ಹೋಗ್ತಾರೆ? ಇನ್ ದ ಟೈಮ್ ಆಫ್ 1954, 1954ರಲ್ಲಿ ಈ ಒಂದು ಪಂಚಶೀಲ್ ಪ್ರಿನ್ಸಿಪಲ್ಸ್ ಜವಾಹರ್ಲಾಲ್ ನೆಹರು ಮತ್ತು ಚೀನಾದ ಒಂದು ಮಿನಿಸ್ಟರ್ ಇಂದ ಅದೇನಾಗ್ತಾ ಹೋಗುತ್ತೆ ಅಂತ ಹೇಳಿದ್ರೆ ಪ್ರೈಮ್ ಮಿನಿಸ್ಟರ್ ಇಂದ ಅಲ್ಲಿ ಆಗ್ತಾ ಹೋಗುವಂತದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಹಾಗಾದ್ರೆ ವಾಟ್ ಆರ್ ದ ಪಂಚಶೀಲ್ ಪ್ರಿನ್ಸಿಪಲ್ಸ್? ರೆಸ್ಪೆಕ್ಟ್ ಟು ಈಚ್ ಅದರ್ ಸವರ್ನಿಟಿ ಅಂಡ್ ರೀಜನಲ್ ಇಂಟ್ರೆಸ್ಟ್. ಸೊ ಇಬ್ಬರ ಮಧ್ಯೆ ಇರುವಂತಹ ಸವರ್ನಿಟಿ ಏನಿದೆ, ಚೀನಾ ಇಸ್ ಆಲ್ಸೋ ಸವರಿಂಗ್ ಕಂಟ್ರಿ, ಅವರ್ ಇಂಡಿಯಾ ಇಸ್ ಆಲ್ಸೋ ಸವರಿಂಗ್ ಕಂಟ್ರಿ. ಇಟ್ ಇಸ್ ರೆಸ್ಪೆಕ್ಟ್ ಈಚ್ ಅದರ್. ಪಂಚಶೀಲ್ ಪ್ರಿನ್ಸಿಪಲ್ಸ್ ಅಲ್ಲಿ ಬಂದಂತಹ ಮೊದಲನೇ ಅಂಶ ಏನಪ್ಪಾ ಅಂದ್ರೆ ರೆಸ್ಪೆಕ್ಟ್ ಈಚ್ ಅದರ್ ಫಾರ್ ಹಿಸ್ ಸವರ್ನಿಟಿ. ಅವರ ಸವರ್ನಿಟಿಯನ್ನ ಅಂಡ್ ರೀಜನಲ್ ಇಂಟ್ರೆಸ್ಟ್, ಅವರ ಒಂದು ರೀಜನಲ್ ಒಂದು ಪ್ರಾದೇಶಿಕವಾದಂತಹ ಒಂದು ಭಾಗಗಳ ಬಗ್ಗೆ ಅಥವಾ ಅವರ ಒಂದು ಸಾರ್ವಭೌಮತ್ವದ ಬಗ್ಗೆ ಇಬ್ರು ಸಹ ಏನ್ ಮಾಡ್ಬೇಕು? ರೆಸ್ಪೆಕ್ಟ್ ಕೊಡ್ಬೇಕು. ಇಂಡಿಯಾ ಚೀನಾ ಕೊಡ್ಬೇಕು, ಚೀನಾ ಇಂಡಿಯಾಕ್ಕೆ ಕೊಡ್ಬೇಕು ಅನ್ನುವಂಥದ್ದನ್ನ ಮೊದಲನೇದಾಗಿ ಪಂಚಶೀಲ್ ಪ್ರಿನ್ಸಿಪಲ್ ಹಾಕ್ತಾ ಹೋಗ್ತಾರೆ. ಇನ್ನು ಸೆಕೆಂಡ್ ಒನ್, ನಾನ್ ಇನ್ವೆನ್ಷನ್ ಆಫ್ ಈಚ್ ಅದರ್. ಒಬ್ಬರ ಮೇಲೆ ಒಬ್ಬರು ದಾಳಿ ಮಾಡೋ ಹಾಗಿಲ್ಲ ಸಡನ್ ಆಗಿ. ವಿ ಡೋಂಟ್ ಇನ್ವೆನ್ಷನ್ ಆಫ್ ಅದರ್ಸ್. ಸೊ ಒಂದೇ ಸತಿಗೆ ಏನ್ ಮಾಡೋ ಹಾಗಿಲ್ಲ, ನಾವು ದಾಳಿಯನ್ನ ಮಾಡೋ ಹಾಗಿಲ್ಲ. ಸೊ ಚೀನಾದ ಜೊತೆಗೆ ಇವತ್ತಿನ ಸಂಬಂಧ ಹದಗೆಡ್ತಾ ಇದೆ, ಬಟ್ ಅವತ್ತು ನಾವು ಚೀನಾದ ಜೊತೆಗೆ ಸಂಬಂಧವನ್ನ ಹದಗೆಡಿಸಬಾರ್ದು ಅಂತ ಹೇಳಿ ಪ್ರಿನ್ಸಿಪಲ್ಸ್ ಗಳನ್ನ ನಾವು ಹಾಕೊಂಡಿದ್ವಿ. ಆದ್ರೂ ಅದನ್ನ ಏನ್ ಮಾಡ್ತಾ ಇದೆ ಇವತ್ತು ಚೀನಾ ಅದು ಮುರಿತಾ ಇದೆ. ಬಟ್ ಅದಕ್ಕೆ ಸರಿಯಾದ ಉತ್ತರವನ್ನ ಭಾರತದವರು ಸಹ ಕೊಡ್ತಾ ಇದ್ದಾರೆ. ಸೊ ನಾನ್ ಇಂಟರ್ಫಿಯರ್ ಈಚ್ ಅದರ್ಸ್ ಇಂಟರ್ನಲ್ ಇಶ್ಯೂಸ್. ಸೊ ಅವ ನಮ್ಮ ಇಂಟರ್ನಲ್ ಇಶ್ಯೂಸ್ ಬಗ್ಗೆ ಅಂದ್ರೆ ಆಂತರಿಕವಾಗಿ ನಾವೀಗ ಜಮ್ಮು ಕಾಶ್ಮೀರಿನ ಒಂದು 370 ಆರ್ಟಿಕಲ್ ನ ತೆಗೆದು ಹಾಕಿದ್ವಿ, ನಮ್ಮ ಭಾರತದಲ್ಲಿ ನಾವು ನೋಟ್ ಬ್ಯಾನ್ ಮಾಡ್ಕೊಂಡ್ವಿ. ಸೊ ಈ ತರದ ಅನೇಕ ಏನೇನೋ ಚೇಂಜಸ್ ಗಳು, ದೇರ್ ಇಸ್ ಸೋ ಮೆನಿ ಚೇಂಜಸ್ ಹ್ಯಾಪನ್ಸ್ ಇನ್ ಅವರ್ ಇಂಟರ್ನಲ್. ಸೊ ಬಹಳಷ್ಟು ಚೇಂಜಸ್ ಗಳಾಗ್ತವೆ. ದೇರ್ ಇಸ್ ನೋ ಎನಿ ರೈಟ್ಸ್ ಟು ಇಂಟರ್ಫಿಯರ್ ಇನ್ ಅವರ್ ಇಂಟರ್ನಲ್ ಇಶ್ಯೂಸ್. ಚೀನಾಕ್ಕೆ ಯಾವುದೇ ರೀತಿಯಾದಂತಹ ರೈಟ್ಸ್ ಇಲ್ಲ ಅನ್ನುವಂಥದ್ದನ್ನ ಅವತ್ತು ಪಂಚಶೀಲ್ ಪ್ರಿನ್ಸಿಪಲ್ಸ್ ಗಳ ಮೂಲಕ ಹೇಳ್ತಾ ಹೋಗಿದ್ದಾರೆ. ನಮ್ಮ ಒಂದು ಯಾವುದೇ ಒಂದು ಇಂಟರ್ನಲ್ ಅಫೇರ್ಸ್ ಗಳ ಬಗ್ಗೆ ಅವರು ಎಂಟ್ರಿ ಆಗೋ ಹಾಗಿಲ್ಲ ಅಂತ ಹೇಳಿ ಹೇಳ್ತಾ
ಹೋಗ್ತಾರೆ. ಅಂಡ್ ಮ್ಯೂಚುವಲ್ ಕೋಆಪರೇಷನ್ ಅಂಡ್ ರೆಸ್ಪೆಕ್ಟ್, ಸೊ ಒಬ್ಬರ ಮಧ್ಯೆ ಒಬ್ಬರು ಏನಿರಬೇಕು, ಮ್ಯೂಚುವಲ್ ಕೋಆಪರೇಷನ್ ಇರಬೇಕು ಮತ್ತು ಗೌರವ ಇರಬೇಕು ಅನ್ನುವಂತಹ ಪಂಚಶೀಲ್ ಪ್ರಿನ್ಸಿಪಲ್ಸ್ ಅನ್ನ ಹಾಕ್ತಾ ಹೋಗ್ತಾರೆ. ಅಂಡ್ ಪೀಸ್ಫುಲ್ ಕೋ ಎಕ್ಸಿಸ್ಟೆನ್ಸ್, ನಮ್ಮ ಭಾರತ ಯಾವಾಗ್ಲೂ ಪೀಸ್ ಅನ್ನ ಹೆಚ್ಚು ಇಷ್ಟಪಡುವಂತದ್ದು. ಸೊ ಹಾಗಾಗಿ ಪಂಚಶೀಲ್ ಪ್ರಿನ್ಸಿಪಲ್ ನ ಕೊನೆಯ ಒಂದು ಪ್ರಿನ್ಸಿಪಲ್ಸ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಅದು ನಾವು ಪೀಸ್ಫುಲ್ ಕೋ ಎಕ್ಸಿಸ್ಟೆನ್ಸ್ ಅನ್ನ ಮಾಡಬೇಕು ಅನ್ನುವಂಥದ್ದು. ಸೊ ದೀಸ್ ಆರ್ ಆಲ್ ದಿ ಪಂಚಶೀಲ್ ಪ್ರಿನ್ಸಿಪಲ್ಸ್ ವಿತ್ ದ ಚೀನಾ ಅಂಡ್ ಇಂಡಿಯಾ, ಭಾರತ ಮತ್ತು ಚೀನಾದ ನಡುವೆ ಇರುವಂತಹ ಒಂದು ಪ್ರಿನ್ಸಿಪಲ್ಸ್ ಆಗಿದೆ. ಸೊ ನಾವು ಮೂವ್ ಆನ್ ಟು ದಿ ನಾನ್ ಅಲಿಗ್ಡ್ ಮೂವ್ಮೆಂಟ್. ಸೊ ನಾನ್ ಅಲಿಗ್ಡ್ ಮೂವ್ಮೆಂಟ್ ಅಂದ್ರೆ ನಿರ್ಲಿಪ್ತ ನೀತಿ ಅನ್ನುವಂಥದ್ದನ್ನ ಇಲ್ಲಿ ಹಾಕ್ತಾ ಹೋಗುತ್ತೆ. ಸೊ ಅವರ್ ಏಮ್ ಇಸ್ ಸೆಕ್ಯೂರ್ಡ್ ಅವರ್ ನೇಷನ್, ಇಟ್ ಇಸ್ ಅ ನ್ಯಾಷನಲ್ ಸೆಕ್ಯೂರ್ ಅಂತ ನಾನು ಹೇಳಿದ್ದೆ ಇನ್ ದ ಪ್ರೀವಿಯಸ್ ಕ್ಲಾಸ್. ನಾವು ಹೇಳ್ತಾ ಹೋಗಿದ್ವಿ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಭಾರತದ ಫಾರಿನ್ ಪಾಲಿಸಿಯ ಉದ್ದೇಶ ಏನಪ್ಪಾ ಅಂದ್ರೆ ದೇಶದ ರಕ್ಷಣೆ ಆಗುವ ಹಾಗೆ ನಮ್ಮ ಒಂದು ಏನಿರಬೇಕು, ಫಾರಿನ್ ಪಾಲಿಸಿ ಇರಬೇಕು ಅಂತ ಹೇಳಿದ್ವಿ. ಸೊ ಅದರ ಬೇಸ್ ಮೇಲೆ ಈ ಒಂದು ಫಾರಿನ್ ಪಾಲಿಸಿಯನ್ನ ಮಾಡ್ತಾ ಹೋಗ್ತಾರೆ ನಾನ್ ಅಲಿಗ್ಡ್ ಮೂವ್ಮೆಂಟ್. ಸೊ ಇಲ್ಲಿ ನಿರ್ಲಿಪ್ತ ನೀತಿ ಅಂತ ಹೇಳ್ತೀವಿ. after the independence there is something is going on in the world, ಪ್ರಪಂಚದಲ್ಲಿ ಕೆಲವು ಬದಲಾವಣೆಗಳು ಆಗ್ತಾ ಇತ್ತು. ಏನಪ್ಪಾ ಅಂತ ಹೇಳಿದ್ರೆ there is two blocks are created and it is also started in the world wars. ಸೊ ಅಲ್ಲಿ ಎರಡು ಬ್ಲಾಕ್ ಗಳಾಗಿ ನಿರ್ಮಾಣ ಆಗಿತ್ತು, ಒಂದು USSR ಮತ್ತು ಇನ್ನೊಂದು USA, ಒಂದು ಅಮೆರಿಕ ಮತ್ತು ರಷ್ಯಾ ಅನ್ನುವಂತಹ ಎರಡು ದೊಡ್ಡ ಬ್ಲಾಕ್ ಗಳಲ್ಲಿ ನಿರ್ಮಾಣ ಆಗಿತ್ತು. ಸೊ ಆ ನಿರ್ಮಾಣ ಆದಾಗ ನಾವು ಯಾವ ಬ್ಲಾಕ್ ಗಳ ಜೊತೆಗೆ ಹೋಗ್ಬೇಕು ಅನ್ನುವಂಥದ್ದು ಅಲ್ಲಿ ದೊಡ್ಡ ಪ್ರಶ್ನೆ ಆಗ್ತಾ ಹೋಗಿತ್ತು. ಅಮೆರಿಕಕ್ಕೆ ನಾವು ಸಪೋರ್ಟ್ ಮಾಡಬೇಕು ಅಥವಾ ರಷ್ಯಾಕ್ಕೆ ಸಪೋರ್ಟ್ ಮಾಡಬೇಕು ಅನ್ನುವಂಥದ್ದು ಒಂದು ದೊಡ್ಡ ಪ್ರಶ್ನೆ ಆಗ್ತಾ ಹೋಗಿತ್ತು. ಯಾರಿಗೆ ಸಪೋರ್ಟ್ ಮಾಡಿದ್ರು ಒಬ್ರು ಶತ್ರುತ್ವವನ್ನು ನಾವು ಕಟ್ಕೋಬೇಕಾಗಿತ್ತು. ಅವತ್ತಿನ ಟೈಮ್ ಅಲ್ಲಿ ಈಗ ಇದ್ದಷ್ಟು ಬಲಿಷ್ಠ ರಾಷ್ಟ್ರ ನಮ್ಮ ದೇಶ ಆಗಿರ್ಲಿಲ್ಲ. ಇನ್ ದಟ್ ಟೈಮ್ ವಿ ಕಾಂಟ್ ವೆರಿ ಸ್ಟ್ರಾಂಗ್, ಸೊ ನಾವು ಸ್ಟ್ರಾಂಗ್ ಇರ್ಲಿಲ್ಲ. ಹಾಗಾಗಿ ಯಾರ ಜೊತೆಗೂ ಸಹ ನಾವೇನ್ ಮಾಡೋ ಹಾಗಿಲ್ಲ, ಸಂಬಂಧವನ್ನ ಕೆಡಿಸ್ಕೊಳ್ಳೋ ಹಾಗಿರ್ಲಿಲ್ಲ. ಹಾಗಾಗಿ ನಿರ್ಲಿಪ್ತ ರೀತಿಯನ್ನ ಅಲ್ಲಿ ಏನ್ ಮಾಡ್ತಾರೆ, ಪಾಲಿಸಿಯನ್ನ ಅಡಾಪ್ಟ್ ಮಾಡ್ಕೊಳ್ತಾ ಹೋಗ್ತಾರೆ. ದೇ ಕ್ಯಾನ್ ನಾಟ್ ಸಪೋರ್ಟ್ ಎನಿ ಒನ್ ಬ್ಲಾಕ್, ಹಿ ನಾಟ್ ಮೇಂಟೈನ್ ಟು ಎನಿ ಎನಿಮಿ, ಹಿ ಕಾಂಟ್ ಎನ್ರಿಚಿಂಗ್ ಎನಿ ಎನಿಮಿ ಕಂಟ್ರೀಸ್, ಯಾವುದೇ ಎನಿಮಿ ಕಂಟ್ರಿಗಳನ್ನ ನಾವು ಬೆಳೆಸ್ಕೊಳ್ಳುವಂತಹ ಸ್ಥಿತಿಯಲ್ಲಿ ನಾವಿರ್ಲಿಲ್ಲ. ಹಾಗಾಗಿ ಯಾವ ಬ್ಲಾಕ್ಗೂ ಸಹ ಅವ್ರು ಏನ್ ಮಾಡಲಿಲ್ಲ, ಸಪೋರ್ಟ್ ಮಾಡದೆ ತನ್ನದೇ ಆದಂತಹ ನ್ಯೂಟ್ರಲ್ ಆದಂತದ್ದು, ನಾನು ಆ ಪಕ್ಷನೂ ಅಲ್ಲ ಈ ಪಕ್ಷನೂ ಅಲ್ಲ ಅಂತೇಳಿ ನ್ಯೂಟ್ರಲ್ ಆಗಿ ಇರುವಂತಹ ಒಂದು ಫಾರಿನ್ ಪಾಲಿಸಿಯನ್ನ ಅದು ಮಾಡ್ತಾ ಹೋಯ್ತು.